ಈ ದಿವಸ ನಮ್ಮ ಸಂಸ್ಥೆಯ ಹೊಸ ಲೋಗೋವನ್ನು ಪರಿಚಯಿಸಲಿಕ್ಕೋಸ್ಕರ ಸೇರಿದ್ದೇವೆ. ತಾವೆಲ್ಲರೂ ಬಂದಿದ್ದೀರಿ, ಭಾಳ ಸಂತೋಷದ ವಿಚಾರ. ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತೇವೆ. ನಮ್ಮ ಲೋಗೋ ಅನಾವರಣ ಮಾಡೋದಕ್ಕೆ ಮೊದಲು ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀಡುವುದು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಕೋವಿಡ್ ಸಂದರ್ಭದಲ್ಲಿ 2020ನೇ ಇಸವಿಯಲ್ಲಿ ಸಂಸ್ಥೆ ಪ್ರಾರಂಭವಾಯಿತು. ಅಂದರೆ ನಾವು ನಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಪ್ರಾರಂಭ ಮಾಡಬೇಕಾದ್ರೆ ಕೋವಿಡ್ ಕೂಡ ಬಂದ ಸಮಯದಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಇನಿಷಿಯಲ್ ಸ್ಲೋ ಡೌನ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಆಗಿ ಅಂತೂ ಇವತ್ತಿಗೆ ಸುಮಾರು 4,500 ಕೃಷಿಕರಿಗೆ ನಾವು ನಮ್ಮ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಲವಾರು ಕಾರ್ಯಕ್ರಮಗಳು ನಾವು ಜೇನಿನ ಕೃಷಿಯೊಂದಿಗೆ ಪ್ರಾರಂಭ ಮಾಡಿದ್ದು ನಮ್ಮ ವ್ಯವಹಾರಗಳನ್ನು. ಅದರಿಂದ ಈಗ ಹಲಸಿನ ಮೌಲ್ಯವರ್ಧನೆಯತ್ತ ಕೂಡ ಹೋಗಿದ್ದೇವೆ. ಕಳೆದ 2 ವರ್ಷಗಳಿಂದ ಹಲಸಿನ ಮೌಲ್ಯವರ್ಧನೆಯ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಜೇನು ಕೃಷಿಯಲ್ಲಿ ಪ್ರಪಂಚದಲ್ಲಿ ಮೊದಲು ಅಂತ ಹೇಳ್ಬೋದು, ಅಥವಾ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಿ ಕೀಪಿಂಗ್ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಹೇಗೆ ಹೇಳಿದರೆ, ಕೃಷಿಕರು ಜೇನು ನಾವೇ ಪೆಟ್ಟಿಗೆಟ್ಟು ನಾವೇ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು. ಬಹಳಷ್ಟು ಕೃಷಿಕರಿಗೆ ಇದರಲ್ಲಿ ಒಂದು ಸಮಸ್ಯೆ ಏನು ಬರ್ತದೆ ಅಂತ ಹೇಳಿದರೆ, ಒಂದು ಸಮಯಾವಕಾಶದ ಕೊರತೆ, ಮತ್ತೊಂದು ಮಾಹಿತಿಯ ಕೊರತೆ ಕೂಡ. ಯಾವಾಗ ಮಾಡಬೇಕು, ಯಾವ ರೀತಿಯ ಮೇಂಟೆನೆನ್ಸ್ ಕೆಲಸಗಳು ಮಾಡಬೇಕು ಅಂತ ಹೇಳುವಂಥದ್ದು ಮಾಹಿತಿ ಕೂಡ ಇರುವುದಿಲ್ಲ, ಮತ್ತು ಅದಕ್ಕೆ ತಕ್ಕ ಸಮಯ ಕೂಡ ಇರುವುದಿಲ್ಲ. ಈ ವಿಚಾರಕ್ಕೋಸ್ಕರ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಂದು ಇಂಟ್ರೊಡ್ಯೂಸ್ ಮಾಡಿದೆವು. ಭಾರತದಲ್ಲಿ ಪ್ರಥಮ ಬಾರಿಗೆ ಆದಂಥದ್ದು ಇದು. ಇಲ್ಲಿ ಹೇಗಾಗ್ತದೆ ಹೇಳಿದರೆ, ಕೃಷಿಕರಿಗೆ ನಾವೇ ಜೇನು ಪೆಟ್ಟಿಗೆ ಕುಟುಂಬದೊಟ್ಟಿಗೆ ನಾವೇ ಅವರ ಹೆಸರಲ್ಲಿ ನಾವೇ ಇದು ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ನಾವೇ ನಮ್ಮ ಸಂಸ್ಥೆ ನುರಿತ ಸಿಬ್ಬಂದಿಗಳಿದ್ದಾರೆ ಅವರೇ ಹೋಗಿ ಮೇಂಟೈನ್ ಮಾಡುವಂಥದ್ದು. ವಾರ್ಷಿಕ ಅಂದರೆ ಒಂದು ತಿಂಗಳಿಗೆ ಒಂದಿಷ್ಟು ಸಲ ಮೇಂಟೈನ್ ಹೋಗಿ ವಿಸಿಟ್ ಮಾಡಿ ಅದರ ಪೆಟ್ಟಿಗೆಯನ್ನು ನೋಡಿಕೊಂಡೆಲ್ಲ ಮಾಡಬೇಕಾಗ್ತದೆ, ಅಥವಾ ಮಳೆಗಾಲದಲ್ಲಿ ಫೀಡಿಂಗ್ ಮಾಡಬೇಕಾಗ್ತದೆ. ಈ ಥರದ್ದೆಲ್ಲ ಕೆಲಸಗಳನ್ನು ನಮ್ಮ ಸಿಬ್ಬಂದಿಗಳೇ ಮಾಡಿ ನಿರ್ವಹಿಸಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 100 ಜನ ಜೇನು ಕೃಷಿಕರು ಭಾಗವಹಿಸಿದ್ದಾರೆ, ನಮ್ಮೊಟ್ಟಿಗೆ ತೊಡಕೊಂಡಿದ್ದಾರೆ. ಸುಮಾರು 1,000ದಷ್ಟು ಪೆಟ್ಟಿಗೆಗಳು ಈಗ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಂತಹ ಒಂದು ಕಾನ್ಸೆಪ್ಟ್, ಇದು ಯೂನಿಕ್ ಕಾನ್ಸೆಪ್ಟ್ ಅಂತ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನ್ಯಾಷನಲ್ ಬಿ ಬೋರ್ಡ್ ಅವರಿಗೆ ಕೂಡ ಅನ್ನಿಸಿತು. ಅಂದರೆ ಒಂದು ನ್ಯಾಷನಲ್ ಬಿ ಆ್ಯಂಡ್ ಹನಿ ಡೆವಲಪ್ಮೆಂಟ್ ಮಿಷನ್ ಅಂತ ಇದೆ. ಇದರ ಅಂಡರಲ್ಲಿ, ಅಂದರೆ ಭಾರತದಾದ್ಯಂತ ಜೇನು ಕೃಷಿ ಜಾಸ್ತಿ ಆಗಬೇಕು, ಜೇನಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನ್ಯಾಷನಲ್ ಬಿ ಆ್ಯಂಡ್ ಹನಿ ಮಿಷನ್ ಪ್ರಾರಂಭವಾಗಿದ್ದು ನ್ಯಾಷನಲ್ ಬಿ ಬೋರ್ಡಿಂದ. ಅವರು ಈ ವಿಚಾರವನ್ನು, ನಾವು ಮಾಡ್ತಾ ಇರುವ ಕೆಲಸವನ್ನೊಂದು ಗುರುತಿಸಿ ನಮಗೊಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿದ್ರು. ಸುಮಾರು 2.22 ಕೋಟಿಯ ಒಂದು ಗ್ರ್ಯಾಂಟ್ ನಮಗೆ ಕೊಟ್ಟರು. ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಾವು ನಮ್ಮ ಊರಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಜೇನು ಉತ್ಪಾದನಾ ಕೇಂದ್ರ, ಉತ್ಪಾದನೆ ಅಂದರೆ ಸಂಸ್ಕರಣಾ ಕೇಂದ್ರವನ್ನು ನಾವೊಂದು ಇಲ್ಲಿ ತಯಾರು ಮಾಡಬೇಕು, ಸೆಟಪ್ ಮಾಡಬೇಕು. ಅಲ್ಲಿಂದ ನಾವು ರಫ್ತು ಗುಣಮಟ್ಟದ ಜೇನನ್ನು ತಯಾರು ಮಾಡಿ ರಫ್ತಿಗೆ ನಾವು ನಮ್ಮ ಇಲ್ಲಿಂದ ರಫ್ತಾಗಬೇಕು ಅಂತ ಹೇಳುವಂಥದ್ದು ಉದ್ದೇಶ. ಅವರು ಒಂದಷ್ಟು ಗೈಡ್ಲೈನ್ ಕೊಟ್ಟಿದ್ದರು. ಅದರ ಪ್ರಕಾರ ನಾವು ಈಗ ಇಲ್ಲಿ ನಮ್ಮ ಪಂಜಾಳದ ಹತ್ರ ಒಂದು ಕಾರ್ಖಾನೆ ಕೂಡ ಸೆಟಪ್ ಮಾಡ್ತಾ ಇದ್ದೇವೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಲೋಕಾರ್ಪಣೆಗೆ ತಯಾರಾಗ್ತಾ ಇದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಪ್ಲ್ಯಾಂಟ್ ಆಗಲಿಕ್ಕಿದೆ. 2.5 ಟನ್ ಕೆಪಾಸಿಟಿಯ 2 ಯಂತ್ರಗಳಿರ್ತದೆ ಇದರಲ್ಲಿ ಜೇನಿನ ಪ್ರಾಸೆಸ್ ಮಾಡಲಿಕ್ಕೆ. ಒಂದು ಸೈಕಲ್ ಅಂತ ಹೇಳ್ತೇವೆ. ಒಂದು ಸೈಕಲಲ್ಲಿ 4 ಗಂಟೆಯಲ್ಲಿ ಪ್ರಾಸೆಸ್ ಆಗ್ತದೆ. ಅಂದರೆ 2.5 ಟನ್ ಜೇನು ಒಂದು ಮೆಷಿನಲ್ಲಿ 4 ಗಂಟೆಯಲ್ಲಿ ಸಂಸ್ಕರಣೆ ಆಗಿ ಹೊರಗೆ ಬರ್ತದೆ. ಇದರ ಜೊತೆಗೆ ಇದರ ಮೇಲೆ ನಾವು ಅದಕ್ಕೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ ಕೂಡ ಯಂತ್ರಗಳು ಬರ್ತಾ ಇದೆ. ಇದೆಲ್ಲ ಸೆಟಪ್ ಆಗ್ತಾ ಇದೆ. ಅಂದರೆ ಒಂದು ಕಂಪ್ಲೀಟ್ ಒಂದು ಸೆಟಪ್. ಇಲ್ಲಿ ಜೇನಿನ ನಾವು ರೈತರಿಂದ ತಂದಂಥ ಜೇನನ್ನು ಸ್ಟೋರ್ ಮಾಡುವಂಥದ್ದು, ದಾಸ್ತಾನು ಮಾಡಲಿಕ್ಕೆ ಕೂಡ ನೀವು ಹೊರಗೆ ದಾಸ್ತಾನು ಮಾಡಿದರೆ, ನಾವು ರೈತರಿಂದ ತಂದ ಜೇನು ಅದರಲ್ಲಿ ನೀರಿನ ಅಂಶ ಕೂಡ ಇರ್ತದೆ, ಪೋಲನ್ ಕೂಡ ಇರ್ತದೆ, ಎಲ್ಲವೂ ಇರುವ ಕಾರಣ ನೀವು ಅದನ್ನು ಹಾಗೆ ಇಟ್ಟರೆ ಹುಳಿ ಬರ್ತದೆ ಜೇನು. ಅದಕ್ಕೋಸ್ಕರ ಅದನ್ನು ಚಿಲ್ಲಿಂಗ್ ಪ್ಲ್ಯಾಂಟಲ್ಲಿ ಇಡುವಂಥ ವ್ಯವಸ್ಥೆ ಆಗಿದೆ. ಅದಕ್ಕೋಸ್ಕರ ದೊಡ್ಡ ಚಿಲ್ಲಿಂಗ್ ಪ್ಲ್ಯಾಂಟ್ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಶೀತಲೀಕೃತ ಇದರಲ್ಲಿ ದಾಸ್ತಾನು ಮಾಡ್ತೇವೆ. ಅದರ ನಂತರ ಅಗತ್ಯ ಬೇಕಾದಾಗ ಅಲ್ಲಿಂದ ತೆಗೆದು ನಾವು ಸಂಸ್ಕರಣೆ ಆದ ಜೇನನ್ನು ಒಂದು ಪ್ಯಾಕಿಂಗ್ ಮಾಡ್ತೇವೆ, ಅಥವಾ ಅದನ್ನು ಸಂಸ್ಕರಿತ ಜೇನನ್ನು ಹಾಗೆ ಕೂಡ ಸ್ಟೋರ್ ಮಾಡುವಂಥ ವ್ಯವಸ್ಥೆ ಕೂಡ ಉಂಟು. ಇದರಲ್ಲಿ ಆಗಲೇ ಹೇಳಿದಾಗೆ 2.5 ಟನ್ನಿನ 2 ಯೂನಿಟ್ ಇರ್ತದೆ. ಅಂದರೆ 5 ಮೆಟ್ರಿಕ್ ಟನ್ನಿನ ಕೆಪಾಸಿಟಿ ಇರ್ತದೆ. ಒಂದು ಇದಕ್ಕೆ 4 ಗಂಟೆಯಲ್ಲಿ ಪ್ರೊಸೆಸ್ ಆಗ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಒಂದು ದಿವಸದಲ್ಲಿ ನಾವು 15 ಟನ್ನಿನವರೆಗೆ ನಮಗೆ ಸಂಸ್ಕರಣಾ ಸಾಮರ್ಥ್ಯ ಇರ್ತದೆ.
ಇದು ನಾವು ಇವತ್ತಿನ ಉದ್ದೇಶ ಅಲ್ಲ, ಇನ್ನು ಮುಂದೆ ಒಂದು 10-15 ವರ್ಷಗಳ ಮುಂದಾಲೋಚನೆ ಇಟ್ಟುಕೊಂಡು ಮಾಡಿದಂತಹ ಒಂದು ಪ್ರಯತ್ನ. ಯಾವತ್ತಿಗೂ ಕೂಡ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ಇನ್ನು ಆಸುಪಾಸಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಜೇನಿನ ಸಂಸ್ಕರಣೆಗೆ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ. ಇಲ್ಲಿ ಬಂದಂಥ ನಾವು ಮಾಡಿದಂಥ ಕೆಲಸಕ್ಕೆ ಮೂಲ ಕಾರಣ ನಮಗೆ ಬಂದಂಥ ಕೇಂದ್ರ ಸರ್ಕಾರದಿಂದ ಬಂದಂಥ ಈ ಗ್ರ್ಯಾಂಟ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಸಂಸ್ಥೆಯ ಮೊದಲನೇ ಉದ್ದೇಶ ಇದ್ದದ್ದು ಕೂಡ ಸಾರ್ವಜನಿಕರಿಗೆ, ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಾವು ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಮಾಡಿದ್ದು. ಈಗ ಈ ಸಹಾಯ ಹಸ್ತ ಕೂಡ ಬಂದಿರೋ ಕಾರಣ ಈ ನಮ್ಮ ಸಂಸ್ಕರಣಾ ಘಟಕ ಏನಿದೆ ಇದರಿಂದ ಜೇನು ಕೃಷಿಕರಿಗೆ ಎಲ್ಲರಿಗೂ ಪ್ರಯೋಜನ ಆಗಬೇಕು, ಹೆಚ್ಚಿನ ಜನ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಇದಕ್ಕಾಗಿ ಏನು ಮಾಡಿದ್ದೇವೆ ಹೇಳಿದರೆ, ಕೆಲವು ದಿವಸದ ಹಿಂದಷ್ಟೇ ಒಂದು ದಕ್ಷಿಣ ಕನ್ನಡ ಜೇನು ಕೃಷಿಕರ ಒಂದು ಸಣ್ಣ ಒಂದು ಸಭೆ ಕೂಡ ಕರೆದಿದ್ದೆವು. ಇಲ್ಲಿ ಬಿರುಮಲೆ ಬೆಟ್ಟದಲ್ಲಿ ಒಂದು ಸಭೆ ಕರೆದಿದ್ದೆವು. ಸಣ್ಣ ದೊಡ್ಡ ಎಲ್ಲ ಕಮರ್ಷಿಯಲ್ ಬೀ ಕೀಪರ್ಸ್ ಅಂತ ಹೇಳ್ತೇವೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಜೇನು ಕೃಷಿ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಬಂದಿದ್ದರು. ಬಹಳ ಖುಷಿಪಟ್ಟಿದ್ದಾರೆ. ನಮ್ಮ ಉದ್ದೇಶಗಳು, ನಾವು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ ಅವರು ಕೇಳಿ ಅವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ. ನಾವಿಲ್ಲಿ ಅವರಿಗೆ ಕೊಡ್ತಾ ಇರುವ ಸೇವೆಗಳು ಹೇಗೆ ಅಂತ ಹೇಳಿದರೆ, ಅವರು ಜೇನನ್ನು ಅವರು ತಂದು ನಮ್ಮಲ್ಲಿ ಸಂಸ್ಕರಣೆ ಮಾಡ್ಬೋದು, ನಾವು ಪ್ಯಾಕ್ ಮಾಡಿ ಕೊಡ್ತೇವೆ, ಅವರ ಹೆಸರಲ್ಲಿ ಲೇಬಲಿಂಗ್ ಮಾಡಿ ಕೊಡ್ತೇವೆ. ಯಾವ ರೀತಿಯ ಸರ್ವಿಸ್ ಕೂಡ ಸೇವೆಗಳನ್ನು ಕೂಡ ಕೊಡಲಿಕ್ಕೆ ನಾವು ಇದರಲ್ಲಿ ತಯಾರಿದ್ದೇವೆ.